ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ದೃಢಂ ಎಂಬ ಮಲಯಾಳಂ ಭಾಷೆಯ ಒನ್ ಆಫ್ ದ ಬೆಸ್ಟ್ ಹಾಗೂ ಸೀಟೆಡ್ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಚಿತ್ರದ ಕಾನ್ಸೆಪ್ಟ್ ಏನು ಅಂದ್ರೆ, ಚಿತ್ರದ ಹೀರೋ ವಿಜಯ್ ಆಗ ತಾನೇ ಪೊಲೀಸ್ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡಿ ಕೇರಳದ ಒಂದು ಸಣ್ಣ ಊರಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಅಪಾಯಿಂಟ್ ಆಗ್ತಾನೆ. ತಾನು ಆ ಊರಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಅಪಾಯಿಂಟ್ ಆಗಿರೋದಕ್ಕೆ ವಿಜಯ್ ತುಂಬಾನೇ ಖುಷಿ ಪಡ್ತಾನೆ. ಯಾಕಂದ್ರೆ ಆ ಊರಲ್ಲಿ ಇದುವರೆಗೂ ಯಾವುದೇ ಮೇಜರ್ ಕ್ರೈಮ್ಗಳೇ ರಿಜಿಸ್ಟರ್ ಆಗಿರೋದಿಲ್ಲ. ಆದ್ರೆ ಟ್ವಿಸ್ಟ್ ಏನಂದ್ರೆ, ವಿಜಯ್ ಆ ಊರಿಗೆ ಹೋದ ಕೆಲವೇ ದಿನಗಳ ನಂತರ ಶಾಕಿಂಗ್ಲಿ ಆ ಊರಿನ ಔಟ್ಸ್ಕರ್ಟ್ ನಲ್ಲಿ ಒಬ್ಬ ಮನುಷ್ಯನ ಕತ್ತರಿಸಿದ ಕೈ ಸಿಗುತ್ತೆ. ಆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗಲೇ ಆ ಊರಿನ ಒಂದು ಫಿನಾನ್ಸ್ ಕಂಪನಿಯಲ್ಲಿ ದರೋಡೆಯಾಗುತ್ತೆ. ಆಗ ಎಲ್ಲ ಪೊಲೀಸರಿಗೆ ಶಾಕ್ ಆಗಿ ಏನಾಗ್ತಿದೆ ಅಂತ ಅರ್ಥವಾಗದೆ ಆ ಎರಡು ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗಲೇ ಶಾಕಿಂಗ್ಲಿ ನಿಗೂಢ ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಡೆಡ್ ಬಾಡಿಗಳು ಸಿಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ವಿಜಯ್ ಸಬ್ ಇನ್ಸ್ಪೆಕ್ಟರ್ ಆಗಿ ಅಪಾಯಿಂಟ್ ಆಗಿರುವ ಆ ಊರಲ್ಲಿ ಇದ್ದಕ್ಕಿದ್ದ ಹಾಗೆ ಕೊಲೆಗಳು ನಡೀತಿರೋದಾದ್ರೂ ಯಾಕೆ? ವಿಜಯ್ ಈ ಕೇಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ? ಹಾಗೂ ಎಲ್ಲ ಕೇಸ್ಗಳಿಗೂ ಇರುವ ನಿಗೂಢವಾದ ಲಿಂಕ್ ಏನು? ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ 100% ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಆಗ ತಾನೇ ಪೊಲೀಸ್ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ಕೇರಳದ ಒಂದು ಸಣ್ಣ ಹಳ್ಳಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಹೋಗ್ತಿರುವ ಚಿತ್ರದ ಹೀರೋ ವಿಜಯ್ನನ್ನ ನೋಡ್ತೀವಿ. ತಮ್ಮ ಸ್ಟೇಷನ್ಗೆ ಹೊಸದಾಗಿ ಅಪಾಯಿಂಟ್ ಆಗಿರುವ ವಿಜಯ್ನನ್ನ ಸೀನಿಯರ್ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಕೃಷ್ಣ ವೆಲ್ಕಮ್ ಮಾಡ್ತಾರೆ. ನಂತರ ಆ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿರುವ ಕಾನ್ಸ್ಟೇಬಲ್ ಬಾಲನ್, ಸತ್ಯ, ವಿನೀಶ್, ರಮ್ಯಾ, ವಿದ್ಯಾ ಮುಂತಾದವರನ್ನ ಪರಿಚಯ ಮಾಡಿಸ್ತಾನೆ. ಹಾಗೂ ಸ್ಟೇಷನ್ ನಲ್ಲಿ ಆನಂದ್ ಎಂಬ ಮತ್ತೊಬ್ಬ ಕಾನ್ಸ್ಟೇಬಲ್ ಕೂಡ ಕೆಲಸ ಮಾಡ್ತಿದ್ದು ಅವನ ತಾಯಿಗೆ ಹುಷಾರಿಲ್ಲದ ಕಾರಣ ರಜೆ ತೆಗೆದುಕೊಂಡಿದ್ದಾನೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಹೀಗೆ ಎಲ್ಲರೂ ಮಾತನಾಡ್ತಿರುವಾಗಲೇ ಹ್ಯಾಂಡ್ಸಮ್ ಆಗಿರುವ ವಿಜಯ್ನನ್ನ ನೋಡ್ತಿದ್ದ ಹಾಗೇನೆ ಕಾನ್ಸ್ಟೇಬಲ್ ವಿದ್ಯಾ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ. ನಂತರ ಎಲ್ಲ ಪೊಲೀಸರು ವಿಜಯ್ನನ್ನ ಕರೆದುಕೊಂಡು ಹೋಗಿ ಆ ಸ್ಟೇಷನ್ ಅನ್ನ ಹಾಗೂ ಆತ ಉಳಿದುಕೊಳ್ಳೋದಕ್ಕೆ ಅಂತ ಕ್ವಾರ್ಟರ್ಸ್ ಅನ್ನ ತೋರಿಸ್ತಾರೆ. ತಾನೀಗ ಅಪಾಯಿಂಟ್ ಆಗಿರುವ ಆ ಸ್ಟೇಷನ್ ಅನ್ನ ಹಾಗೂ ಫ್ರೆಂಡ್ಲಿ ಸ್ಟಾಫ್ ಗಳನ್ನ ನೋಡಿ ವಿಜಯ್ಗೆ ತುಂಬಾನೇ ಖುಷಿಯಾಗುತ್ತೆ. ಜೊತೆಗೆ ಆ ಊರಲ್ಲಿ ಝೀರೋ ಕ್ರೈಮ್ ರೇಟ್ ಇರೋ ಕಾರಣ ತಾನು ಆರಾಮಾಗಿ ಕೆಲಸ ಮಾಡಬಹುದು ಅಂತ ರಿಲ್ಯಾಕ್ಸ್ ಆಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಕೃಷ್ಣ ವಿಜಯ್ನನ್ನ ಕರೆದುಕೊಂಡು ಡಿವೈಎಸ್ಪಿ ಆಫೀಸ್ಗೆ ಹೋಗ್ತಾನೆ. ಈಗ ಡಿವೈಎಸ್ಪಿ ಕೂಡ ಕಂಗ್ರಾಚುಲೇಟ್ ಮಾಡಿ, ವಿಜಯ್ ನೀನೀಗ ಅಪಾಯಿಂಟ್ ಆಗಿರುವ ಆ ಸ್ಟೇಷನ್ ನಲ್ಲಿ ಯಾರು ಕೂಡ ಇನ್ಸ್ಪೆಕ್ಟರ್ ಇಲ್ಲ, ಅಷ್ಟಕ್ಕೂ ಆ ಊರಲ್ಲಿ ಯಾವುದೇ ಕ್ರೈಮ್ಗಳೇ ನಡೆಯೋದಿಲ್ಲ. ಸೊ ನಿನ್ನ ಸಬ್ ಇನ್ಸ್ಪೆಕ್ಟರ್ ಕೆಲಸದ ಜೊತೆ ಇನ್ಸ್ಪೆಕ್ಟರ್ ರೆಸ್ಪಾನ್ಸಿಬಿಲಿಟಿಯನ್ನ ಕೂಡ ನೀನೇ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾನೆ. ಸರಿ ಅಂತ ವಿಜಯ್ ಹಾಗೂ ಕೃಷ್ಣ ವಾಪಸ್ ಸ್ಟೇಷನ್ಗೆ ಬಂದಾಗ ಆ ಊರಲ್ಲಿ ಬಾರ್ ಅನ್ನ ರನ್ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಸ್ಟೇಷನ್ಗೆ ಬಂದಿರ್ತಾನೆ. ಮೊದಲಿಗೆ ಕ್ಯಾಶುಯಲ್ ಆಗಿ ಮಾತನಾಡ್ತಿದ್ದ ಆ ವ್ಯಕ್ತಿ ನಂತರ ವಿಜಯ್ಗೆ ಒಂದು ಕವರ್ ನಲ್ಲಿ ಲಂಚ ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ. ಈಗ ವಿಜಯ್ಗೆ ಆಶ್ಚರ್ಯಾಗಿ ಅಷ್ಟಕ್ಕೂ ಈ ದುಡ್ಡನ್ನಾಗೆ ಕೊಡ್ತಿದ್ಯಾ ಅಂತ ವಿಚಾರಿಸ್ತಾನೆ. ಆತ ಊರಲ್ಲಿ ತಾನು ರನ್ ಮಾಡ್ತಿರುವ ಬಿಸ್ನೆಸ್ಗೆ ಯಾವುದೇ ತೊಂದರೆಯಾಗದ ಹಾಗೆ ನೋಡಿಕೊಳ್ಳೋದಕ್ಕೆ ಪೊಲೀಸರಿಗೆ ಲಂಚ ಕೊಡ್ತಿದ್ದೇನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಬೈದು ಕಳುಹಿಸಿ ಬಿಡುತ್ತಾನೆ. ನಂತರ ಅದೇ ಸಿಟ್ಟಲ್ಲಿ ಕೃಷ್ಣನನ್ನ ಕರೆದು ವಿಚಾರಿಸಿದಾಗ, ಸರ್ ಆ ವ್ಯಕ್ತಿ ಊರಲ್ಲಿ ಯಾವುದೇ ಇಲ್ಲಿಗಲ್ ಬಿಸ್ನೆಸ್ ಅನ್ನ ರನ್ ಮಾಡ್ತಿಲ್ಲ, ಆತ ಗವರ್ಮೆಂಟ್ ಕಡೆಯಿಂದ ಲೈಸೆನ್ಸ್ ಅನ್ನ ತೆಗೆದುಕೊಂಡೆ ಬಾರ್ ಅನ್ನ ರನ್ ಮಾಡ್ತಿದ್ದಾನೆ. ಆದ್ರೆ ಅದರ ಜೊತೆಗೆ ಸೈಡ್ ಬಿಸ್ನೆಸ್ ಆಗಿ ಬಡ್ಡಿ ವ್ಯವಹಾರವನ್ನ ಕೂಡ ಮಾಡ್ತಿದ್ದಾನೆ. ತಾನು ಮಾಡ್ತಿರುವ ವ್ಯವಹಾರದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಗಲಾಟೆ ಆದ್ರೆ ನಮಗೆ ಬಂದು ಇನ್ಫಾರ್ಮ್ ಮಾಡ್ತಾನೆ, ನಾವು ಅದನ್ನ ತಕ್ಷಣವೇ ಸಾಲ್ವ್ ಮಾಡ್ತೀವಿ. ಸೊ ಅದೇ ಕಾರಣಕ್ಕೆ ಆತ ಆಗಾಗ ಸ್ಟೇಷನ್ಗೆ ಬಂದು ನಮಗೆ ಅವಶ್ಯಕತೆ ಇರುವ ವಸ್ತುಗಳನ್ನ ಹಾಗೂ ದುಡ್ಡನ್ನ ಕೊಡ್ತಿರ್ತಾನೆ ಅಷ್ಟೇ. ಸರ್ ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ಸ್ಟೇಷನ್ ಅಲ್ಲಿ ಏನಾದ್ರೂ ರಿಪೇರಿ ವರ್ಕ್ ಇದ್ರೆ ಅಥವಾ ಏನಾದ್ರೂ ದುಡ್ಡು ಬೇಕಿದ್ರೆ ಡಿಪಾರ್ಟ್ಮೆಂಟ್ ನಮಗೆ ದುಡ್ಡನ್ನೇ ಸ್ಯಾಂಕ್ಷನ್ ಮಾಡೋದಿಲ್ಲ. ಕಳೆದ ಕೆಲವು ತಿಂಗಳಿಂದ ಸ್ಟೇಷನ್ ನ ಸಿಸಿಟಿವಿ ಕ್ಯಾಮೆರಾ ವರ್ಕ್ ಆಗ್ತಿಲ್ಲ ಅಂತ ಎಷ್ಟೇ ಲೆಟರ್ ಬರೆದ್ರು ಕೂಡ ಡಿಪಾರ್ಟ್ಮೆಂಟ್ ನವರು ರೆಸ್ಪಾನ್ಸ್ ಮಾಡ್ತಿಲ್ಲ. ಸೊ ಈ ಎಲ್ಲ ಕಾರಣಗಳಿಂದಾಗಿನೇ ಈ ರೀತಿ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಗಳ ಮೂಲಕ ಸ್ಟೇಷನ್ ಅನ್ನ ರನ್ ಮಾಡ್ತಿದ್ದೀವಿ ಸರ್ ಅಂತ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಈಗ ವಿಜಯ್ಗೂ ಕೂಡ ತಮ್ಮ ಸ್ಟೇಷನ್ ನ ಪರಿಸ್ಥಿತಿ ಅರ್ಥ ಆಗುತ್ತೆ. ಸರಿ ಅದೇನೇ ಇದ್ರೂ ಕೂಡ ಈ ರೀತಿ ಕೆಲಸಗಳನ್ನ ನೀವೇ ಹ್ಯಾಂಡಲ್ ಮಾಡಿ, ಯಾರು ಕೂಡ ನನಗೆ ಬಂದು ದುಡ್ಡನ್ನ ಕೊಡೋ ಹಾಗಿಲ್ಲ ಅಂತ ವಾರ್ನ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ವಿಜಯ್ ರೆಡಿಯಾಗಿ ಕ್ವಾರ್ಟರ್ಸ್ ನಿಂದ ಹೊರಗಡೆ ಬರುತ್ತಿರುವಾಗ ವಿದ್ಯಾ ಕರಾಟೆ ಪ್ರಾಕ್ಟೀಸ್ ಮಾಡ್ತಿರೋದನ್ನ ನೋಡ್ತಾನೆ. ನಂತರ ವಿದ್ಯಾ ಸ್ಟೇಷನ್ಗೆ ಬಂದಾಗ ವಿಚಾರಿಸಿದಾಗ ಗೊತ್ತಾಗುತ್ತೆ ಆಕೆ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಅಂತ. ಇನ್ನು ಆ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲ ಸ್ಟಾಫ್ ಗಳು ಕೂಡ ಒಂದೇ ಕ್ವಾರ್ಟರ್ಸ್ ನಲ್ಲೇ ವಾಸ ಮಾಡ್ತಿರ್ತಾರೆ. ಸೊ ವಿದ್ಯಾ ವಿಜಯ್ನನ್ನ ಇಷ್ಟಪಡ್ತಿದ್ದ ಕಾರಣ ಆಗಾಗ ಅಡುಗೆ ಮಾಡಿಕೊಂಡು ಬಂದು ಅವನಿಗೆ ಕೊಡ್ತಿರ್ತಾಳೆ. ನಂತರ ಆನಂದ್ ಎಂಬ ಕಾನ್ಸ್ಟೇಬಲ್ ತನ್ನ ತಾಯಿಗೆ ಹುಷಾರಿಲ್ಲ ಅಂತ ಕೆಲಸಕ್ಕೆ ರಜಾ ಹಾಕಿದ್ದಾನೆ ಅಂತ ಕೃಷ್ಣ ಹೇಳಿದ್ದ ಅಲ್ವಾ. ಸೊ ವಿಜಯ್ ಎಲ್ಲ ಸ್ಟಾಫ್ ಗಳನ್ನ ಕರೆದುಕೊಂಡು ಆನಂದ್ನ ಮನೆಗೆ ಹೋಗಿ ಅವನ ತಾಯಿಯ ಆರೋಗ್ಯವನ್ನ ವಿಚಾರಿಸ್ತಾನೆ.
ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಅವರಿನ ಔಟ್ಸ್ಕಟ್ನ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಏನನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಸ್ವಲ್ಪ ಸಮಯದ ನಂತರ ಸ್ಟೇಷನ್ಗೆ ಕಾಲ್ ಬರುತ್ತೆ. ವಿಜಯ್ ತುಂಬಾನೇ ಶಾಕ್ ಆಗಿ ತಕ್ಷಣವೇ ಸ್ಟಾಫ್ ಗಳನ್ನ ಕರೆದುಕೊಂಡು ಆ ಜಾಗಕ್ಕೆ ಹೋಗ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ವಿಷಯವೇನು ಅಂದ್ರೆ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದ ಆ ವ್ಯಕ್ತಿ ಕೊಳೆತು ಹೋಗಿರುವ ಕತ್ತರಿಸಿರುವ ಮನುಷ್ಯನ ಕೈಯನ್ನ ನೋಡಿ ಹೆದರಿಕೊಂಡು ಸ್ಟೇಷನ್ಗೆ ಕಾಲ್ ಮಾಡಿರ್ತಾನೆ. ಈಗ ವಿಜಯ್ ಜೊತೆ ಆ ಸ್ಪಾಟ್ಗೆ ಬಂದಿದ್ದ ಕೃಷ್ಣ ಹಾಗೂ ಬೇರೆ ಕಾನ್ಸ್ಟೇಬಲ್ಗಳು ತುಂಬಾನೇ ಶಾಕ್ ಆಗ್ತಾರೆ. ಯಾಕಂದ್ರೆ ಅವರು ಈ ಊರಿಗೆ ಬಂದಾಗಿನಿಂದ ಈ ರೀತಿಯ ಕೇಸನ್ನ ನೋಡೇ ಇರೋದಿಲ್ಲ. ಈಗ ಕತ್ತರಿಸಿರುವ ಕೈ ಈ ಜಾಗದಲ್ಲಿದೆ ಅಂದ್ರೆ ಖಂಡಿತ ಬಾಡಿ ಕೂಡ ಇಲ್ಲೇ ಎಲ್ಲೋ ಸುತ್ತಮುತ್ತ ಇರುತ್ತೆ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆಗ ಶಾಕಿಂಗ್ಲಿ ಸ್ವಲ್ಪ ದೂರದಲ್ಲಿ ಆಗಲೇ ಕೊಳೆತು ಹೋಗಿರುವ ಹಾಗೂ ಅರ್ಧಂಬರ್ಧ ಹೂತು ಹಾಕಿರುವ ಒಂದು ಡೆಡ್ ಬಾಡಿ ಸಿಗುತ್ತೆ. ಈಗ ಇದೇ ಫಸ್ಟ್ ಕೇಸ್ ಆಗಿರೋ ಕಾರಣ ವಿಜಯ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ರಾತ್ರಿಯೆಲ್ಲ ಆ ಜಾಗದಲ್ಲಿ ಜೋರಾಗಿ ಮಳೆ ಬಂದಿದ್ದ ಕಾರಣ ಫೋರೆನ್ಸಿಕ್ ಟೀಮ್ ನವರಿಗೆ ಯಾವುದೇ ಮೇಜರ್ ಎವಿಡೆನ್ಸ್ ಗಳು ಸಿಗೋದಿಲ್ಲ. ಆದ್ರೆ ಈಗಾಗಲೇ ಕೊಳೆತು ಹೋಗಿರುವ ಆ ಡೆಡ್ ಬಾಡಿಯನ್ನ ಕೊಲೆ ಮಾಡಿ ಸುಮಾರು 5-6 ದಿನಗಳ ಹಿಂದೆ ಹೂತು ಹಾಕಿದ್ದಾರೆ ಅಂತ ಹೇಳ್ತಾರೆ. ನಂತರ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗೋದೇನು ಅಂದ್ರೆ ಕೊಲೆಯಾಗಿರುವ ಆ ವ್ಯಕ್ತಿಯ ವಯಸ್ಸು ಸುಮಾರು 30ರಿಂದ 35. ಸರ್, ಕೊಲೆಯಾಗಿರುವ ಆ ವ್ಯಕ್ತಿಗೆ ತುಂಬಾನೇ ಟಾರ್ಚರ್ ಮಾಡಿ ಮೈಯ ಮೂಳೆಗಳನ್ನೆಲ್ಲ ಮುರಿಯಲಾಗಿದೆ. ಜೊತೆಗೆ ಆ ವ್ಯಕ್ತಿಯ ತಲೆಗೆ ಬಲವಾಗಿ ಹೊಡೆದಿರೋ ಕಾರಣ ಆತ ಸತ್ತು ಹೋಗಿದ್ದಾನೆ. ಹೀಗೆ ಆ ಊರಲ್ಲಿ ಇಷ್ಟು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಹೀಗೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಡಿವೈಎಸ್ಪಿ ವಿಜಯ್ಗೆ ಕಾಲ್ ಮಾಡಿ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಈ ಕೇಸನ್ನ ಕ್ಲೋಸ್ ಮಾಡು ಅಂತ ಹೇಳ್ತಾರೆ. ಈಗ ವಿಜಯ್ ಹಾಗೂ ಕೃಷ್ಣ ಹೋಗಿ ಆ ಡೆಡ್ ಬಾಡಿ ಸಿಕ್ಕಿದ್ದ ಜಮೀನಿನ ಓನರ್ ನನ್ನ ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಎನ್ಕ್ವೈರಿ ನಂತರ ಗೊತ್ತಾಗುತ್ತೆ ಆ ಡೆಡ್ ಬಾಡಿಗೂ ಆ ಜಮೀನಿನ ಓನರ್ಗೂ ಯಾವುದೇ ಲಿಂಕ್ ಇಲ್ಲ ಅಂತ. ಹೀಗೆ ವಿಜಯ್ ತನ್ನ ಕರಿಯರ್ ನ ಮೊದಲ ಮರ್ಡರ್ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ್ಲೇ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಅದೇ ಊರಲ್ಲಿರುವ ಒಂದು ಫಿನಾನ್ಸ್ ಕಂಪನಿಯಲ್ಲಿ 125,000 ಬಂಗಾರ ಹಾಗೂ ಸುಮಾರು 50 ಲಕ್ಷ ರೂಪಾಯಿಗಳಷ್ಟು ದುಡ್ಡು ಕಳ್ಳತನ ಆಗಿದೆ ಅಂತ. ಈಗ ಶಾಕ್ ಆದ ವಿಜಯ್ ತಕ್ಷಣವೇ ಆ ಫಿನಾನ್ಸ್ ಕಂಪನಿಗೆ ಹೋಗ್ತಾನೆ. ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗೋದೇನು ಅಂದ್ರೆ ನಿನ್ನೆ ರಾತ್ರಿ ಅಲ್ಲಿಗೆ ಬಂದಿರುವ 3 ಕಳ್ಳರು ಸೆಕ್ಯೂರಿಟಿ ಮೇಲೆ ಅಟ್ಯಾಕ್ ಮಾಡಿ ಅವನಿಗೆ ಪ್ರಜ್ಞೆ ತಪ್ಪಿಸಿದ್ದಾರೆ. ನಂತರ ಸಿಸಿಟಿವಿ ಕ್ಯಾಮೆರಾಗಳನ್ನ ಬ್ಲರ್ ಮಾಡಿ ಬಾಗಿಲನ್ನ ಮುರಿದು ಒಳಗಡೆ ಬಂದಿದ್ದಾರೆ. ನಂತರ ಗ್ಯಾಸ್ ಕಟ್ಟರ್ ಅನ್ನ ಯೂಸ್ ಮಾಡಿಕೊಂಡು ಸೇಫ್ ಲಾಕರ್ ಇದ್ದ ರೂಮಿಗೆ ಎಂಟರ್ ಆಗಿದ್ದಾರೆ. ಹಿಂದೆ ಇದ್ದ ಬಾಗಿಲನ್ನ ಒಡೆದು ದುಡ್ಡು ಹಾಗೂ ಬಂಗಾರ ಇದ್ದ ಸೇಫ್ ಲಾಕರ್ ಅನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಈಗ ತಾವು ದುಡ್ಡು ಹಾಗೂ ಬಂಗಾರ ಇಟ್ಟಿದ್ದ ಫಿನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಜನಗಳು ಅಲ್ಲಿಗೆ ಬಂದು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಎಲ್ಲ ಪೊಲೀಸರು ಸೇರ್ಕೊಂಡು ಆ ಜನಗಳಿಗೆ ಧೈರ್ಯ ಹೇಳ್ತಿರುವಾಗ ಅವರಲ್ಲೊಬ್ಬ ವ್ಯಕ್ತಿ ವಿಚಿತ್ರವಾಗಿ ತನ್ನನ್ನೇ ಅಬ್ಸರ್ವ್ ಮಾಡ್ತಿರೋದನ್ನ ವಿಜಯ್ ನೋಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆ ಫಿನಾನ್ಸ್ ಕಂಪನಿಯ ಓನರ್ ಹಾಗೂ ಮ್ಯಾನೇಜರ್ ಸ್ಟೇಷನ್ಗೆ ಬಂದಿರ್ತಾರೆ. ಈಗ ವಿಚಾರಿಸಿದಾಗ ಓನರ್ ಹೇಳೋದೇನು ಅಂದ್ರೆ, ಸರ್, ನಮಗೆ ಮನೋಜ್ ಎಂಬ ಹಳೆಯ ಕಸ್ಟಮರ್ ಮೇಲೆ ಅನುಮಾನ ಇದೆ. ಸರ್, ಆತ ನಮ್ಮ ಕಂಪನಿಯಲ್ಲಿ ತನ್ನ ಮನೆಯನ್ನ ಅಡ ಇಟ್ಟು ಸಾಲ ಪಡೆದಿದ್ದ. ಆದ್ರೆ ಆತ ಇತ್ತೀಚೆಗೆ EMI ಗಳನ್ನ ಸರಿಯಾಗಿ ಪೇ ಮಾಡದ ಕಾರಣ ಅವನ ಮನೆಗೆ ಹೋಗಿ ನೋಟಿಸ್ ಕೊಟ್ಟಿದ್ವಿ. ಸೊ ಅದೇ ಕೋಪಕ್ಕೆ ಆ ಮನೋಜ್ ಒಂದು ದಿನ ಕಂಪನಿಗೆ ಬಂದು ಎಲ್ಲರ ಮುಂದೆ ಜೋರಾಗಿ ಗಲಾಟೆ ಮಾಡಿದ್ದ. ಸೊ ಅದೇ ಕೋಪಕ್ಕೆ ಆ ಮನೋಜ್ ರಾತ್ರಿ ಹೊತ್ತು ಕಂಪನಿಗೆ ಬಂದು ದುಡ್ಡು ಹಾಗೂ ಬಂಗಾರ ಇದ್ದ ಸೇಫ್ ಲಾಕರ್ ಅನ್ನ ಕಳ್ಳತನ ಮಾಡಿರ್ಬೋದು ಅಂತ ಹೇಳ್ತಾನೆ. ಈಗ ವಿಜಯ್ ತಕ್ಷಣವೇ ಆ ಫಿನಾನ್ಸ್ ಕಂಪನಿಯ ಓನರ್ ಹೇಳಿದ್ದ ಮನೋಜ್ ಎಂಬ ಕಸ್ಟಮರ್ ನ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಚೆಕ್ ಮಾಡಿದಾಗ ಆ ಮನೋಜ್ ಇರೋದಿಲ್ಲ. ಒಂದು ವಾರದ ಹಿಂದೆನೆ ಬೇರೆ ಯಾವುದೋ ಊರಿಗೆ ಹೋಗಿದ್ದಾನೆ ಅಂತ ಅವನ ಹೆಂಡತಿ ಹೇಳ್ತಾಳೆ. ಈಗ ಮನೋಜ್ನ ಹೆಂಡತಿ ಹೇಳೋದೇನಂದ್ರೆ, ಸರ್, ನನ್ನ ಗಂಡ ಆ ಫಿನಾನ್ಸ್ ಕಂಪನಿಗೆ ಹೋಗಿ ಗಲಾಟೆ ಮಾಡಿದ್ದೇನೋ ನಿಜಾನೇ. ಆದ್ರೆ ನೀವೆಲ್ಲ ಅನುಮಾನ ಪಡ್ತಿರುವ ಹಾಗೆ ನನ್ನ ಗಂಡ ಕಳ್ಳತನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ವಿಜಯ್, ಸರಿ, ನಿನ್ನ ಗಂಡ ವಾಪಸ್ ಬರ್ತಿದ್ದ ಹಾಗೆ ನಮಗೆ ಇನ್ಫಾರ್ಮ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ. ಈಗ ಕಾರ್ನಲ್ಲಿ ವಾಪಸ್ ಸ್ಟೇಷನ್ಗೆ ಬರ್ತಿರುವಾಗ ವಿಜಯ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಒಂದು ವೇಳೆ ನಮಗೆ ಸಿಕ್ಕಿರುವ ಆ ಡೆಡ್ ಬಾಡಿ ಮನೋಜ್ದೇ ಇರಬಹುದಾ? ತಕ್ಷಣವೇ ಅವನ ಹೆಂಡತಿಯನ್ನ ಕರೆದುಕೊಂಡು ಹೋಗಿ ಐಡೆಂಟಿಫೈ ಮಾಡಿಸಿ ಅಂತ ಹೇಳ್ತಾನೆ. ಹೀಗೆ 2 ಕೇಸ್ಗಳನ್ನ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ವಿಜಯ್ ಹಾಗೂ ಅವನ ಟೀಮ್ಗೆ ತುಂಬಾನೇ ತಲೆ ಕೆಡುತ್ತೆ. ಇಷ್ಟು ವರ್ಷ ಯಾವುದೇ ಕ್ರೈಮ್ಗಳೇ ನಡೆಯದ ಈ ಊರಲ್ಲಿ ವಿಜಯ್ ಸರ್ ಬರ್ತಿದ್ದ ಹಾಗೆ ಬ್ಯಾಕ್ ಟು ಬ್ಯಾಕ್ ಕ್ರೈಮ್ಗಳು ನಡೀತಿದೆಯಲ್ಲ ಅಂತ. ಹೀಗೆ ಎಲ್ಲರೂ ಆ 2 ಕೇಸ್ಗಳು ಸಾಲ್ವ್ ಆದ್ರೆ ಸಾಕು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ್ಲೇ ಸ್ಟೇಷನ್ಗೆ ಮತ್ತೊಂದು ಕೇಸ್ ಬರುತ್ತೆ. ಅದೇನಂದ್ರೆ ಆ ಊರಿನ ಒಬ್ಬ ಹುಡುಗ ಪ್ರೀತಿಯ ಹೆಸರಲ್ಲಿ ಒಬ್ಬಳ ಹುಡುಗಿಗೆ ಮೋಸ ಮಾಡಿ ಅವಳ ಪ್ರೈವೇಟ್ ವಿಡಿಯೋಸ್ ಗಳನ್ನ ಮುಂದಿಟ್ಟುಕೊಂಡು ದುಡ್ಡಿಗೆ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ.
ಈಗ ಈ ಕೇಸ್ ತುಂಬಾನೇ ಸೆನ್ಸಿಟಿವ್ ಆಗಿದ್ದ ಕಾರಣ ವಿಜಯ್ ಒಂದು ಐಡಿಯಾ ಮಾಡಿ ಕಾನ್ಸ್ಟೇಬಲ್ ವಿದ್ಯಾ ಹಾಗೂ ರಮ್ಯಾಳ ಮೂಲಕ ಆ ಹುಡುಗನನ್ನ ಟ್ರ್ಯಾಪ್ ಮಾಡ್ತಾನೆ. ನಂತರ ಆ ಹುಡುಗನ ವಿರುದ್ಧ ಪ್ರಾಪರ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅವನಿಗೆ ಸರಿಯಾಗಿ ಹೊಡೆದು ಅವನ ಬಳಿ ಇದ್ದ ಆ ಹುಡುಗಿಯ ಪ್ರೈವೇಟ್ ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡಿಸ್ತಾನೆ. ನಂತರ ವಾಪಸ್ ಸ್ಟೇಷನ್ಗೆ ಬಂದಾಗ ಕಾನ್ಸ್ಟೇಬಲ್ ಸತ್ಯಾಗೆ ಆ ಫಿನಾನ್ಸ್ ಕಂಪನಿಯ ಬಗ್ಗೆ ಮತ್ತೊಂದು ವಿಷಯ ಗೊತ್ತಾಗಿರುತ್ತೆ. ಕೆಲವು ತಿಂಗಳ ಹಿಂದೆ ಆ ಫಿನಾನ್ಸ್ ಕಂಪನಿಯಲ್ಲಿ ಸಾಲ ಮಾಡಿದ್ದ ಮಧು ಎಂಬ ಒಬ್ಬ ವ್ಯಕ್ತಿ ಸಾಲವನ್ನ ವಾಪಸ್ ತೀರಿಸುವುದಕ್ಕೆ ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದ. ಹೀಗೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರುವ ಆ ಮಧುಗೆ ಸತೀಶ್ ಹಾಗೂ ಕಿರಣ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರಂತೆ. ಆದ್ರೆ ವಿಚಾರಿಸಿದಾಗ ಆ ಸತೀಶ್ ಕಳೆದ 2 ತಿಂಗಳಿಂದ ಮಿಸ್ಸಿಂಗ್ ಆಗಿದ್ದಾನೆ. ಆದ್ರೆ ಅವರ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೂಡ ರಿಜಿಸ್ಟರ್ ಮಾಡಿಸಿಲ್ಲ. ಸರ್ ಮತ್ತೊಬ್ಬ ಮಗ ಕಿರಣ್ ಬಗ್ಗೆ ಕೂಡ ವಿಚಾರಿಸಿದೆ. ಆತ ಇದೇ ಊರಲ್ಲೇನೋ ಇದ್ದಾನೆ, ಆದ್ರೆ ಅವನ ಮೇಲೂ ಕೂಡ ಸಣ್ಣ ಪುಟ್ಟ ಕೇಸ್ಗಳಿವೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಈಗ ವಿಜಯ್ಗೆ ಸತೀಶ್ ಹಾಗೂ ಕಿರಣ್ ಮೇಲೆ ಅನುಮಾನ ಬಂದು ತಕ್ಷಣವೇ ಅವರ ಮನೆಗೆ ಹೋಗಿ ಅವರ ತಾಯಿಯನ್ನ ವಿಚಾರಿಸ್ತಾನೆ. ಸರ್ ತನ್ನ ತಂದೆಯನ್ನ ಸತೀಶ್ ತುಂಬಾನೇ ಪ್ರೀತಿ ಮಾಡ್ತಿದ್ದ. ಆ ಫಿನಾನ್ಸ್ ಕಂಪನಿಯಲ್ಲಿ ಸಾಲ ಪಡೆದುಕೊಂಡು ಸಾಲವನ್ನ ತೀರಿಸೋದಕ್ಕೆ ಸಾಧ್ಯವಾಗದೆ ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ರು. ಸೊ ತನ್ನ ತಂದೆ ಸಾವಿಗೆ ಆ ಫಿನಾನ್ಸ್ ಕಂಪನಿಯ ಓನರೇ ಕಾರಣ ಅಂತ ನನ್ನ ಮಗ ಸತೀಶ್ ತುಂಬಾನೇ ಕೋಪಗೊಂಡಿದ್ದ. ಆದ್ರೆ ಆತ ಮನೆ ಬಿಟ್ಟು ಹೋಗಿ 2 ತಿಂಗಳಾಯ್ತು. ಆತ ಈಗ ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ. ಹೀಗೆ ಮಾತನಾಡ್ತಿರುವಾಗ ವಿಜಯ್ ಅಲ್ಲೇ ಇದ್ದ ಸತೀಶ್ನ ಫೋಟೋವನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಯಾಕಂದ್ರೆ ಈ ಸತೀಶೇ ಆ ದಿನ ಆ ಫಿನಾನ್ಸ್ ಕಂಪನಿ ಬಳಿ ಜನಗಳು ಬಂದು ಗಲಾಟೆ ಮಾಡ್ತಿರುವಾಗ ತನ್ನನ್ನ ವಿಚಿತ್ರವಾಗಿ ನೋಡ್ತಿದ್ದ ವ್ಯಕ್ತಿ. ತಕ್ಷಣ ಹೊರಗಡೆ ಬಂದು ಕಾನ್ಸ್ಟೇಬಲ್ ಸತ್ಯಕ್ಕೆ ಆ ಸತೀಶ್ ಎಲ್ಲೇ ಇದ್ರು ಬಿಡಬೇಡಿ, ನಾವು ಕಳ್ಳತನ ಆಯ್ತು ಅಂತ ಇನ್ಫಾರ್ಮೇಶನ್ ಬಂದು ಆ ಫಿನಾನ್ಸ್ ಕಂಪನಿ ಬಳಿ ಹೋದಾಗ ಸತೀಶ್ ಕೂಡ ಅಲ್ಲಿಗೆ ಬಂದು ನಮ್ಮನ್ನೇ ಅಬ್ಸರ್ವ್ ಮಾಡ್ತಿದ್ದ. ಖಂಡಿತ ಆ ಫಿನಾನ್ಸ್ ಕಂಪನಿಯ ಕಳ್ಳತನದ ಹಿಂದೆ ಈ ಸತೀಶ್ ಹಾಗೂ ಕಿರಣ್ ಇರಬಹುದು ಅಂತ ಹೇಳ್ತಾನೆ. ಈ ಕಡೆ ಪೊಲೀಸರಿಗೆ ಸಿಕ್ಕಿದ್ದ ಆ ಡೆಡ್ ಬಾಡಿ ತನ್ನ ಗಂಡ ಮನೋಜ್ನದ್ದು ಅಲ್ಲ ಅಂತ ಅವನ ಹೆಂಡತಿ ಕನ್ಫರ್ಮ್ ಮಾಡಿರ್ತಾಳೆ. ಸ್ವಲ್ಪ ಸಮಯದ ನಂತರ ವಿಜಯ್ಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಊರಿನ ಹೊರಗಡೆ ಇರುವ ಬ್ರಿಡ್ಜ್ ಬಳಿ ಒಂದು ಕೊಳೆತಿರುವ ಡೆಡ್ ಬಾಡಿ ಬಿದ್ದಿದೆ ಅಂತ. ಈಗಿರುವ 2 ಕೇಸ್ಗಳೇ ಸಾಲ್ವ್ ಆಗಿಲ್ಲ, ಅಷ್ಟು ಬೇಗ ಮತ್ತೊಂದು ಕೇಸ್ ಬಂತಲ್ಲ ಅಂತ ವಿಜಯ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ತಕ್ಷಣವೇ ಸ್ಪಾಟ್ಗೆ ಹೋಗಿ ಚೆಕ್ ಮಾಡಿದಾಗ ಮೊದಲಿಗೆ ಪೊಲೀಸರಿಗೆ ಒಂದು ಡೆಡ್ ಬಾಡಿ ಸಿಕ್ಕಿತ್ತಲ್ವಾ, ಸೇಮ್ ಅದೇ ಪ್ಯಾಟರ್ನ್ ಅಲ್ಲೇ ಈ ಡೆಡ್ ಬಾಡಿ ಕೂಡ ಬಿದ್ದಿರುತ್ತೆ. ನಂತರ ಪೋಸ್ಟ್ ಮಾರ್ಟಮ್ ಮಾಡಿಸಿದಾಗ ಗೊತ್ತಾಗೋದೇನು ಅಂದ್ರೆ ಈ ವ್ಯಕ್ತಿಯನ್ನ ಕೂಡ ಸೇಮ್ ಮೊದಲ ವ್ಯಕ್ತಿಯನ್ನ ಕೊಲೆ ಮಾಡಿದ ಪ್ಯಾಟರ್ನ್ ಅಲ್ಲೇ ಕೊಲೆ ಮಾಡಲಾಗಿದೆ. ಕೊಲೆಯಾಗಿರುವ ಈ ವ್ಯಕ್ತಿ ಕೂಡ ಸುಮಾರು 30 ರಿಂದ 35 ವರ್ಷದ ಒಳಗಿನ ವ್ಯಕ್ತಿಯಾಗಿದ್ದಾನೆ. ಈ ಕಡೆ ಇದುವರೆಗೂ ಯಾವುದೇ ಕ್ರೈಮ್ಗಳೇ ರಿಪೋರ್ಟ್ ಆಗಿರದ ಆ ಊರಲ್ಲಿ ಮತ್ತೊಬ್ಬ ವ್ಯಕ್ತಿಯ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಡಿವೈಎಸ್ಪಿ ವಿಜಯ್ನನ್ನ ಕರೆಸ್ತಾರೆ. ವಿಜಯ್, ನಿನಗಿನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಗೊತ್ತಿದೆ, ಆದ್ರೆ ಹೇಗಾದ್ರೂ ಮಾಡಿ ಈ ಎಲ್ಲ ಕೇಸ್ಗಳನ್ನ ನೀನು ಸಾಲ್ವ್ ಮಾಡ್ಲೇಬೇಕು. ವಿಜಯ್, ನಿನಗೆ 1 ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಈ ಕೇಸ್ಗಳನ್ನ ಸಾಲ್ವ್ ಮಾಡು, ಇಲ್ಲಾಂದ್ರೆ ನಿನ್ನ ಜಾಗಕ್ಕೆ ಬೇರೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ತೀನಿ ಅಂತ ಹೇಳಿಬಿಡ್ತಾರೆ. ಹೀಗೆ ಡಿವೈಎಸ್ಪಿಯ ಮಾತುಗಳನ್ನ ಕೇಳಿದ ವಿಜಯ್ಗೆ ತುಂಬಾನೇ ಫ್ರಸ್ಟ್ರೇಷನ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಊರಿನ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಚೆಕ್ ಮಾಡ್ತಿರುವಾಗ ವಿಜಯ್ಗೆ ಮತ್ತೊಂದು ಫೋನ್ ಕಾಲ್ ಬರುತ್ತೆ. ಸರ್, ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಮಕ್ಕಿಮಾಲ ಕಾಡಿನ ಒಳಗಡೆ ಒಬ್ಬ ವ್ಯಕ್ತಿ ಒಂದು ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗ್ತಿರೋದನ್ನ ಒಬ್ಬರು ನೋಡಿದ್ರಂತೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಈಗ ವಿಷಯ ಗೊತ್ತಾಗ್ತಿದ್ದ ಹಾಗೆ ವಿಜಯ್ ತಕ್ಷಣವೇ ತನ್ನ ಟೀಮ್ ಅನ್ನ ಕರೆದುಕೊಂಡು ಮಕ್ಕಿಮಾಲ ಕಾಡಿಗೆ ಹೋಗ್ತಾನೆ. ಎಲ್ಲಾ ಪೊಲೀಸರು ಒಂದೊಂದು ದಿಕ್ಕಿಗೆ ಹೋಗಿ ಚೆಕ್ ಮಾಡ್ತಿರುವಾಗ ವಿಜಯ್ಗೆ ಒಂದು ಡೆಡ್ ಬಾಡಿಯನ್ನ ಅರ್ಧಂಬರ್ಧ ಹೂತು ಹಾಕಿರೋದು ಕಾಣಿಸುತ್ತೆ. ಹತ್ತಿರ ಹೋಗಿ ಟಾರ್ಚ್ ಹಾಕಿ ಚೆಕ್ ಮಾಡ್ತಿರುವಾಗ ಸತ್ತಿರುವ ಆ ವ್ಯಕ್ತಿಯ ಕೈಯಲ್ಲಿ ಒಂದು ಬಂಗಾರದ ಚೈನ್ ಇರೋದನ್ನ ನೋಡ್ತಾನೆ. ಆ ಚೈನ್ ಅನ್ನ ತೆಗೆದುಕೊಂಡು ಚೆಕ್ ಮಾಡ್ತಿರುವಾಗ್ಲೇ ಶಾಕಿಂಗ್ಲಿ ಹಿಂದಿನಿಂದ ಬಂದ ಒಬ್ಬ ವ್ಯಕ್ತಿ ವಿಜಯ್ನ ತಲೆಗೆ ಹೊಡೆದು ಬಿಡುತ್ತಾನೆ. ಈಗ ವಿಜಯ್ ಕಿರುಚಿದ್ದನ್ನ ಕೇಳ್ತಿದ್ದ ಹಾಗೇನೆ ಕಾನ್ಸ್ಟೇಬಲ್ ಬಾಲನ್ ಅಲ್ಲಿಗೆ ಓಡಿ ಬರ್ತಾನೆ. ವಿಜಯ್ಗೆ ಏನಾಯ್ತು ಅಂತ ಚೆಕ್ ಮಾಡ್ತಿರುವಾಗ್ಲೇ ಅವನ ಮೇಲೂ ಕೂಡ ಯಾರೋ ಅಟ್ಯಾಕ್ ಮಾಡ್ತಾರೆ. ಸೊ ಬಾಲನ್ ಜೋರಾಗಿ ಕಿರುಚಿ ಬಿಡ್ತಾನೆ. ಎಲ್ಲಾ ಕಾನ್ಸ್ಟೇಬಲ್ ಗಳು ತಕ್ಷಣವೇ ಅಲ್ಲಿಗೆ ಓಡಿ ಬರ್ತಾರೆ. ಸೊ ಎಲ್ಲಾ ಪೊಲೀಸರು ಅಲ್ಲಿಗೆ ಬರ್ತಿದ್ದ ಹಾಗೇನೆ ಅಟ್ಯಾಕ್ ಮಾಡಿದ್ದ ಆ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ವಿಜಯ್ನನ್ನ ಬಾಲನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಿರ್ತಾರೆ. ಈಗ ವಿಜಯ್ಗೆ ಎಚ್ಚರವಾದಾಗ ಕಾನ್ಸ್ಟೇಬಲ್ ಗಳು ಹೇಳೋದೇನಂದ್ರೆ, ಸರ್, ನಿನ್ನೆ ರಾತ್ರಿ ಕಾಡಿನಲ್ಲಿ ಸಿಕ್ಕ ಆ ಡೆಡ್ ಬಾಡಿ ಯಾರದ್ದು ಅಂತ ಐಡೆಂಟಿಫೈ ಮಾಡಿದ್ದೀವಿ. ಸರ್, ನಮಗೆ ಸಿಕ್ಕಿರುವ ಆ ಡೆಡ್ ಬಾಡಿ ಮಣಿಕಂದನ್ ಎಂಬ ಹುಡುಗನದ್ದು. ಆತ ತಮಿಳುನಾಡಿನಿಂದ ಇಲ್ಲಿಗೆ ಬಂದು ಗಾರೆ ಕೆಲಸ ಮಾಡ್ತಿದ್ನಂತೆ. ಅದಕ್ಕೆ ವಿಜಯ್, ಸರಿ, ಆ ಮಣಿಕಂದನ್ ಯಾರ ಬಳಿ ಕೆಲಸ ಮಾಡ್ತಿದ್ನೋ ಅಲ್ಲಿಗೆ ಹೋಗಿ ವಿಚಾರಿಸೋಣ ಅಂತ ಹೊರಡ್ತಾರೆ. ಈಗ ಮೇಸ್ತ್ರಿಯನ್ನ ವಿಚಾರಿಸಿದಾಗ ಗೊತ್ತಾಗೋದೇನು ಅಂದ್ರೆ, ಸರ್, ಕೆಲವು ತಿಂಗಳ ಹಿಂದೆ ತಮಿಳುನಾಡಿನಿಂದ 4 ಜನ ಹುಡುಗರು ಗಾರೆ ಕೆಲಸಕ್ಕೆ ಅಂತ ಬಂದಿದ್ರು. ಅದರಲ್ಲಿ ಒಬ್ಬ ಹುಡುಗ ಇದ್ದಕ್ಕಿದ್ದ ಹಾಗೆ ಓಡಿ ಹೋದ. ನಂತರ ಮಿಕ್ಕ 3 ಹುಡುಗರು ಊರಲ್ಲಿ ಜಾತ್ರೆ ಇದೆ ಅಂತ ಹೋಗಿದ್ರು. ಆದ್ರೆ ನೀವೀಗ ಹೇಳ್ತಿರೋ ಪ್ರಕಾರ ಆ 4 ಜನ ಹುಡುಗರಲ್ಲಿ ಒಬ್ಬ
ಒಬ್ಬ ಹುಡುಗ ಅಂದ್ರೆ ಮಣಿಕಂದನ್ ಸತ್ತು ಹೋಗಿದ್ದಾನೆ ಅಂತ ಕನ್ಫರ್ಮ್ ಮಾಡ್ತಾನೆ. ಹೀಗೆ ಮಾತನಾಡ್ತಿರುವಾಗ್ಲೇ ಅದೇ ಸಮಯಕ್ಕೆ ಕಾಲ್ ಮಾಡಿದ ಡಾಕ್ಟರ್ ಹೇಳೋದೇನಂದ್ರೆ, ಸರ್ ಮಣಿಕಂದನ್ನ ಪೋಸ್ಟ್ ಮಾರ್ಟಮ್ ಕಂಪ್ಲೀಟ್ ಆಯ್ತು. ಚೆಕ್ ಮಾಡಿದಾಗ ಅವನನ್ನ ಕೂಡ ಈ ಹಿಂದೆ ನಮಗೆ ಸಿಕ್ಕಿರುವ 2 ಡೆಡ್ ಬಾಡಿಗಳ ರೀತಿನೇ ಅದೇ ಪ್ಯಾಟರ್ನ್ ಅಲ್ಲೇ ಕೊಲೆ ಮಾಡಲಾಗಿದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಹಾಗಾದ್ರೆ ಖಂಡಿತ ಒಬ್ಬನೇ ಕಿಲ್ಲರ್ ಈ ಮೂವರನ್ನ ಕೂಡ ಕೊಲೆ ಮಾಡಿರ್ಬೋದು ಅಂತ ಆ ಹುಡುಗರು ಸ್ಟೇ ಮಾಡಿದ್ದ ರೂಮ್ಗೆ ಹೋಗ್ತಾನೆ. ಎಲ್ಲ ಪೊಲೀಸರು ಮನೆಯನ್ನ ಚೆಕ್ ಮಾಡ್ತಿರುವಾಗ ಕಾನ್ಸ್ಟೇಬಲ್ ಸತ್ಯಗೆ ಆ ಫಿನಾನ್ಸ್ ಕಂಪನಿಯಲ್ಲಿ ಸಾಲ ಪಡೆದುಕೊಂಡಿರುವ ಒಂದು ಕಾರ್ಡ್ ಸಿಗುತ್ತೆ. ಈಗ ಆ ರೂಮ್ ನಲ್ಲಿ ಆ ಹುಡುಗರ ಫೋಟೋಸ್ ಗಳನ್ನ ನೋಡ್ತಿದ್ದ ಹಾಗೇನೆ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಸರ್, ನೀವು ಈ ಸ್ಟೇಷನ್ಗೆ ಬರೋದಕ್ಕೂ ಕೆಲವು ದಿನಗಳ ಮುಂಚೆ ಅರುಳ್ ಎಂಬ ಒಬ್ಬ ಹುಡುಗ ತುಂಬಾನೇ ಹೆದರಿಕೊಂಡು ಸ್ಟೇಷನ್ಗೆ ಬಂದಿದ್ದ. ಯಾವುದೋ ಕಾರಣಕ್ಕೆ ಜಗಳಾಗಿ ಅನ್ಬು, ಕುಮಾರ್ ಹಾಗೂ ಮಣಿಕಂದನ್ ಸೇರ್ಕೊಂಡು ಕೆಲ್ಸ ಬಿಟ್ಟು ಇಲ್ಲಿಂದ ಹೊರಟು ಹೋಗುವಂತ ತನ್ನನ್ನ ಹೆದರ್ಸ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಆದ್ರೆ ನಾವು ಕೇಸನ್ನ ರಿಜಿಸ್ಟರ್ ಮಾಡದೆ ಆ ಮೂವರು ಹುಡುಗರನ್ನ ಸ್ಟೇಷನ್ಗೆ ಕರೆಸಿ ಕಾಂಪ್ರಮೈಸ್ ಮಾಡಿ ಕಳುಹಿಸಿ ಕೊಟ್ಟಿದ್ವಿ. ಹೀಗೆ ಎಲ್ಲ ಪೊಲೀಸರು ಡಿಸ್ಕಸ್ ಮಾಡ್ತಿರುವಾಗ ಅಲ್ಲಿಗೆ ಬಂದ ಕಾನ್ಸ್ಟೇಬಲ್ ಸತ್ಯ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸರ್, ನಮಗೆ ಸಿಕ್ಕಿರುವ ಎಲ್ಲ ಡೆಡ್ ಬಾಡಿಗಳನ್ನ ಕೂಡ ಐಡೆಂಟಿಫೈ ಮಾಡಿಸಿದ್ವಿ. ನಮಗೆ ಮೊದಲಿಗೆ ಸಿಕ್ಕ ಆ ಡೆಡ್ ಬಾಡಿ ಅರುಳ್ ಎಂಬ ಹುಡುಗನದ್ದು, ನಂತರ ಸಿಕ್ಕಿದ್ದು ಅನ್ಬು ಎಂಬ ಹುಡುಗನದ್ದು, ಹಾಗೂ ಈಗ ಸಿಕ್ಕಿರೋದು ಮಣಿಕಂದನ್ನ ಡೆಡ್ ಬಾಡಿ ಅಂತ ಫೈಲ್ ಅನ್ನ ಕೊಡ್ತಾನೆ. ಹಾಗಾದ್ರೆ ಆ 4 ಜನ ಹುಡುಗರಲ್ಲಿ 3 ಸತ್ತು ಹೋಗಿದ್ದಾರೆ. ಆದ್ರೆ ಕುಮಾರ್ ಎಂಬ ಆ ಒಬ್ಬ ಹುಡುಗ ಮಾತ್ರ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ. ಈಗ ಎಲ್ಲರೂ ಡಿಸ್ಕಸ್ ಮಾಡ್ತಾ ಕೊಲೆಯಾಗಿರುವ ಆ 4 ಜನ ಹುಡುಗರ ಮಧ್ಯ ಏನಾಗಿರ್ಬೋದು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಗಾರೆ ಕೆಲಸಕ್ಕೆ ಅಂತ ಇಲ್ಲಿಗೆ ಬಂದಿದ್ದ ಆ 4 ಜನ ಹುಡುಗರು ಆ ಫಿನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಯಾವುದೋ ಕಾರಣಕ್ಕೆ ಲಾಸ್ಟ್ ಮೂಮೆಂಟ್ ನಲ್ಲಿ ಅರುಳ್ ಈ ಪ್ಲಾನ್ ನಿಂದ ಹೊರಗಡೆ ಹೋಗೋದಕ್ಕೆ ಡಿಸೈಡ್ ಮಾಡಿದ್ದಾನೆ. ಆದ್ರೆ ಅರುಳ್ ಏನಾದ್ರೂ ಈ ವಿಷಯವನ್ನ ಯಾರಿಗಾದ್ರೂ ಬಾಯ್ ಬಿಟ್ರೆ ತಾವು ಸಿಕ್ಕಿ ಹಾಕಿಕೊಳ್ತೀವಿ ಅಂತ 3 ಸೇರ್ಕೊಂಡು ಅವನನ್ನ ಕೊಲೆ ಮಾಡಿದ್ದಾರೆ. ನಂತರ ಅನ್ಬು, ಕುಮಾರ್ ಹಾಗೂ ಮಣಿಕಂದನ್ ಸೇರ್ಕೊಂಡು ಪ್ಲಾನ್ ಪ್ರಕಾರ ಆ ಫಿನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಮಾಡಿದ್ದಾರೆ. ಹೀಗೆ ಕದ್ದ ನಂತರ ಶೇರ್ ಮಾಡಿಕೊಳ್ಳುವಾಗ 3 ಮಧ್ಯ ಜಗಳ ಆಗಿದೆ. ಕೊನೆಗೆ ಕುಮಾರೇ ಮಣಿಕಂದನ್ ಹಾಗೂ ಅನ್ಬುನನ್ನ ಕೊಲೆ ಮಾಡಿ ಡೆಡ್ ಬಾಡಿಗಳನ್ನ ಡಿಸ್ಪೋಸ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ತಕ್ಷಣ ಆ ಕುಮಾರ್ ಹಾಗೂ ಆ 3 ಹುಡುಗರ ಊರು ಯಾವುದು ಅಂತ ಪತ್ತೆ ಮಾಡೋದಕ್ಕೆ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಆ ಫಿನಾನ್ಸ್ ಕಂಪನಿಯ ಓನರ್ ನ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾರೆ. ಆಗ ರಾಜನ್ ಹೇಗೋ ಮಾಡಿ ತಪ್ಪಿಸಿಕೊಂಡು ಕಾರ್ನ ಒಳಗಡೆ ಕೂತು ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಈಗ ವಿಷಯ ಗೊತ್ತಾಗ್ತಿದ್ದ ಹಾಗೆ ವಿಜಯ್ ಟೀಮ್ ಅನ್ನ ಕರೆದುಕೊಂಡು ಬಂದು ಸುತ್ತಮುತ್ತ ಚೆಕ್ ಮಾಡಿಸ್ತಾನೆ. ಈಗ ಸುತ್ತಮುತ್ತ ಚೆಕ್ ಮಾಡಿಸಿದಾಗ ಅಟ್ಯಾಕ್ ಮಾಡಿದ್ದ ಆ ವ್ಯಕ್ತಿ ಸಿಗ್ತಾನೆ. ಮಾಸ್ಕ್ ಅನ್ನ ಓಪನ್ ಮಾಡಿ ನೋಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ರಾಜನ್ ಮೇಲೆ ಅಟ್ಯಾಕ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಸತೀಶ್ ಆಗಿರ್ತಾನೆ. ತಕ್ಷಣ ಸ್ಟೇಷನ್ಗೆ ಎಳೆದುಕೊಂಡು ಹೋಗಿ ಸರಿಯಾಗಿ ಹೊಡೆದು ವಿಚಾರಿಸಿದಾಗ ಸತೀಶ್ ಹೇಳೋದೇನಂದ್ರೆ, ಸರ್, ನನಗೆ ಬಿಸ್ನೆಸ್ ಮಾಡೋದಕ್ಕೆ ಹಣ ಬೇಕಿತ್ತು ಅಂತ ನನ್ನ ತಂದೆ ನಮ್ಮ ಮನೆಯ ಪತ್ರವನ್ನ ತೆಗೆದುಕೊಂಡು ಹೋಗಿ ಆ ಫಿನಾನ್ಸ್ ಕಂಪನಿಯಲ್ಲಿ ಅಡ ಇಟ್ಟಿದ್ರು. ಆದ್ರೆ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಆ ಫಿನಾನ್ಸ್ ಕಂಪನಿಯವರು ಸ್ವಲ್ಪ ಕೂಡ ಕರುಣೆ ಇಲ್ಲದೆ ನಮ್ಮ ಮನೆಯನ್ನೇ ಜಪ್ತಿ ಮಾಡಿದ್ರು. ಯಾಕಂದ್ರೆ ನನಗೆ ಬಿಸ್ನೆಸ್ ನಲ್ಲಿ ಪದೇ ಪದೇ ಲಾಸ್ ಆಗ್ತಿದ್ದ ಕಾರಣ ಬಡ್ಡಿ ಹಾಗೂ ಸಾಲವನ್ನ ತೀರ್ಸೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಸೊ ನಮ್ಮ ಮನೆ ಜಪ್ತಿ ಆದ ನಂತರ ಅದೇ ಬೇಜಾರಲ್ಲೇ ನಮ್ಮ ತಂದೆ ಮಧು ಅವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ರು. ಹೀಗೆ ನಮ್ಮ ಫ್ಯಾಮಿಲಿ ಬೀದಿಗೆ ಬರೋದಕ್ಕೆ ಆ ಫಿನಾನ್ಸ್ ಕಂಪನಿಯ ಓನರ್ ರಾಜನ್ನೇ ಕಾರಣ. ಸೊ ಅವನನ್ನ ಕೊಲೆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೇನೋ ನಿಜ, ಆದ್ರೆ ನಾನು ಅಲ್ಲಿ ಕಳ್ಳತನ ಮಾಡಿಲ್ಲ ಅಂತ ಎಲ್ಲವನ್ನ ಒಪ್ಪಿಕೊಳ್ತಾನೆ. ಆದ್ರೆ ವಿಜಯ್ಗೆ ಈಗಲೂ ಕೂಡ ಅನುಮಾನ ಬಂದು ಚೆಕ್ ಮಾಡಿಸಿದಾಗ ಕಳ್ಳತನ ಆಗಿದ್ದ ಆ ಸಮಯದಲ್ಲಿ ಈತ ಬೇರೆ ಕಡೆ ಇದ್ದ ಅಂತ ಕನ್ಫರ್ಮ್ ಆಗುತ್ತೆ. ನಂತರ ಫಿನಾನ್ಸ್ ಕಂಪನಿ ಬಗ್ಗೆ ವಿಚಾರಿಸಿದಾಗ ವಿಜಯ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಇನ್ಶೂರೆನ್ಸ್ ನ ಆಸೆಗೆ ಆ ಫಿನಾನ್ಸ್ ಕಂಪನಿಯ ಓನರ್ ರಾಜನ್ ಹಾಗೂ ಮ್ಯಾನೇಜರ್ ಸೇರ್ಕೊಂಡು ಒಂದು ತಪ್ಪನ್ನ ಮಾಡಿರ್ತಾರೆ. ಸ್ನೇಹಿತರೆ, ಅಸಲಿಗೆ ಆ ದಿನ ಫಿನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಆಗಿದ್ದು 80,000 ಬಂಗಾರ ಹಾಗೂ 10 ಲಕ್ಷ ಕ್ಯಾಶ್ ಮಾತ್ರ. ಈಗ ವಿಜಯ್ಗೆ ಪಿತ್ತ ನೆತ್ತಿಗೇರಿ ಆ ರಾಜನ್ ಹಾಗೂ ಮ್ಯಾನೇಜರ್ ಮೇಲೆ ಫ್ರಾಡ್ ಕೇಸ್ ಅನ್ನ ಬುಕ್ ಮಾಡ್ತಾನೆ. ಅದೇ ಸಮಯಕ್ಕೆ ತಮಿಳುನಾಡಿನಿಂದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಆ 4 ಜನ ಹುಡುಗರ ಬಗ್ಗೆ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಸರ್, ನೀವು ವಿಚಾರಿಸ್ತಿರುವ ಆ 4 ಜನ ಹುಡುಗರ ಮೇಲೆ ಈಗಾಗಲೇ ಇಲ್ಲಿ ಒಂದು ರಾಬರಿ ಕೇಸ್ ಫೈಲ್ ಆಗಿತ್ತು. ಜೊತೆಗೆ ಇತ್ತೀಚೆಗೆ ಅವರ ಮೇಲೆ ಒಂದು ಡ್ರಗ್ಸ್ ಕೇಸ್ ಕೂಡ ಫೈಲ್ ಆಗಿತ್ತು. ನಾವು ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನೋಷ್ಟರಲ್ಲೇ ಅವರು ಎಲ್ಲಿಗೋ ಓಡಿ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ನೀವೀಗ ಹೇಳ್ತಿರೋ ಪ್ರಕಾರ ಆ 3 ಹುಡುಗರು ಸತ್ತು ಹೋಗಿದ್ರೆ ಕುಮಾರ್ ಮಾತ್ರ ತಪ್ಪಿಸಿಕೊಂಡಿರ್ಬೋದು ಅಂತ ಹೇಳ್ತಾರೆ. ಹೀಗೆ ವಿಜಯ್ ಮಾತನಾಡ್ತಿರುವಾಗ್ಲೇ ಆ ಮನೋಜ್ ಕೂಡ ವಾಪಸ್ ಊರಿಗೆ ಬಂದಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನನ್ನ ಕೂಡ ಎಳೆದುಕೊಂಡು ಬರ್ತಾರೆ. ಸರಿಯಾಗಿ ಹೊಡೆದು ವಿಚಾರಿಸಿದಾಗ ಮನೋಜ್ ಹೇಳೋದೇನಂದ್ರೆ, ಸರ್, ಎಲ್ಲರಂತೆ ನಾನು ಕೂಡ ನನ್ನ ಮನೆಯನ್ನ ಅಡ ಇಟ್ಟು ಸಾಲ ಪಡೆದಿದ್ದೆ. ಆದ್ರೆ ಆ ಫಿನಾನ್ಸ್ ಕಂಪನಿಯ ಓನರ್ ರಾಜನ್ ಹೇಗಾದ್ರೂ ಮಾಡಿ ನನ್ನ ಮನೆಯನ್ನ ಜಪ್ತಿ ಮಾಡ್ಬೇಕು
ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದ. ತಕ್ಷಣವೇ ಸ್ಟೇಷನ್ಗೆ ಬಂದು ಆ ರಾಜನ್ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಟ್ರೈ ಮಾಡಿದೆ. ಆದ್ರೆ ಇಲ್ಲಿರುವ ಪೊಲೀಸರು ನೋಡಿದ್ರೆ ನಾನು ಡ್ರಿಂಕ್ಸ್ ಮಾಡಿದ್ದೀನಿ ಅಂತ ಬೈದು ನನ್ನನ್ನ ಕಳುಹಿಸಿ ಬಿಟ್ರು. ಸರ್, ಅದೇ ಕೋಪದಲ್ಲಿ ನಾನು ಹೊರಗಡೆ ಹೋಗಿ ಪೊಲೀಸ್ ಜೀಪ್ ನ ಹೆಡ್ ಲೈಟ್ ಅನ್ನ ಒಡೆದು ಎಸ್ಕೇಪ್ ಆಗಿದ್ದೆ. ಜೊತೆಗೆ ಆದಷ್ಟು ಬೇಗ ಆ ಫಿನಾನ್ಸ್ ಕಂಪನಿಯ ಸಾಲವನ್ನ ತೀರಿಸ್ತಿಲ್ಲ ಅಂದ್ರೆ ನನ್ನ ಮನೆ ಜಪ್ತಿ ಆಗ್ತಿತ್ತು. ಸೊ ಬೇರೆ ಊರಲ್ಲಿದ್ದ ನಮ್ಮ ಪ್ರಾಪರ್ಟಿಯನ್ನ ಸೇಲ್ ಮಾಡಿ ದುಡ್ಡನ್ನ ತೆಗೆದುಕೊಂಡು ಬರೋದಕ್ಕೆ ಹೋಗಿದ್ದೆ ಅಂತ ಪ್ರೂಫ್ ಕೊಡ್ತಾನೆ. ಈಗ ವಿಜಯ್ ಹಾಗೂ ಬೇರೆ ಪೊಲೀಸರಿಗೆ ತುಂಬಾನೇ ತಲೆ ಕೆಡುತ್ತೆ. ತಾವು ಇಷ್ಟು ದಿನ ಅನುಮಾನ ಪಡ್ತಿದ್ದ ಸತೀಶ್ ಆಗ್ಲಿ ಮನೋಜ್ ಆಗ್ಲಿ ಆ ಕಳ್ಳತನವನ್ನ ಹಾಗೂ ಕೊಲೆಗಳನ್ನ ಮಾಡಿಲ್ಲ. ಹಾಗಾದ್ರೆ ಆ ಕುಮಾರೆ 3 ಕೊಲೆಗಳನ್ನ ಮಾಡಿ ದುಡ್ಡನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾನೆ. ಆತ ಎಲ್ಲೇ ಇದ್ರೂ ಕೂಡ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ. ಹೀಗೆ ವಿಜಯ್ ಯೋಚನೆ ಮಾಡ್ತಿರುವಾಗ್ಲೇ ಅಲ್ಲಿಗೆ ಬಂದ ಕಾನ್ಸ್ಟೇಬಲ್ ಬಾಲನ್ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸರ್, ಈಗ ತಾನೆ ಇದೇ ಊರಲ್ಲಿ ಜುವೆಲ್ಲರಿ ಶಾಪ್ ಅನ್ನ ರನ್ ಮಾಡ್ತಿರುವ ಒಬ್ಬ ಓನರ್ ಕಾಲ್ ಮಾಡಿದ್ದ. ತನ್ನ ಜುವೆಲ್ಲರಿ ಶಾಪ್ಗೆ ಒಬ್ಬಳು ಮಹಿಳೆ ಅನುಮಾನಾಸ್ಪದವಾಗಿ ಒಂದು ಒಡವೆಯನ್ನ ಸೇಲ್ ಮಾಡೋದಕ್ಕೆ ಬಂದಿದ್ಲಂತೆ. ಈಗ ವಿಜಯ್ ತಕ್ಷಣವೇ ಕಾನ್ಸ್ಟೇಬಲ್ ಬಾಲನನ್ನ ಕರೆದುಕೊಂಡು ಆ ಜುವೆಲ್ಲರಿ ಶಾಪ್ಗೆ ಹೋಗ್ತಾನೆ. ವಿಚಾರಿಸಿದಾಗ ಆತ ಹೇಳೋದೇನಂದ್ರೆ, ಸರ್, ಸ್ವಲ್ಪ ಸಮಯದ ಮುಂಚೆ ಒಬ್ಬಳು ಮಹಿಳೆ ಒಂದು ಚೈನ್ ಅನ್ನ ತೆಗೆದುಕೊಂಡು ಬಂದಿದ್ಲು. ಆಕೆ ನೋಡೋದಕ್ಕೆ ತುಂಬಾನೇ ಟೆನ್ಷನ್ ಆಗಿದ್ಲು ಹಾಗೂ ಆ ಚೈನ್ ಅನ್ನ ನೋಡಿದ್ರೆ ಮೋಸ್ಟ್ಲಿ ಅದು ಕಳ್ಳತನದ ವಸ್ತು ಅಂತ ಅನ್ನಿಸ್ತಿತ್ತು. ಸೊ ನಾನೊಂದು ಐಡಿಯಾ ಮಾಡಿ ಸುಮಾರು 2 ಲಕ್ಷ ಬೆಲೆ ಬಾಳುವ ಆ ಚೈನ್ಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದ್ದ ಹಾಗೇನೆ ಆ ಮಹಿಳೆ ಒಪ್ಪಿಕೊಂಡ್ಲು. ಸರ್, ತಮ್ಮ ಸ್ವಂತ ಒಡವೆಗಳನ್ನ ಸೇಲ್ ಮಾಡೋದಕ್ಕೆ ಅಂತ ಬರುವ ಜನಗಳು ನಾವು ಹೇಳುವ ರೇಟ್ಗೆ ಒಪ್ಪಿಕೊಳ್ಳೋದಿಲ್ಲ. ಆದ್ರೆ ಈಕೆ ನೋಡಿದ್ರೆ ಸುಮಾರು 2 ಲಕ್ಷ ಬೆಲೆ ಬಾಳುವ ಚೈನ್ಗೆ 1 ಲಕ್ಷ ಕೊಡ್ತೀನಿ ಅಂತಿದ್ದ ಹಾಗೇನೆ ಒಪ್ಪಿಕೊಂಡ್ಲು. ಆಗ ನಾನು ಮತ್ತೊಂದು ಪ್ಲಾನ್ ಮಾಡಿ ಆ ಚೈನ್ ನ ಫೋಟೋವನ್ನ ಕ್ಲಿಕ್ ಮಾಡ್ಕೊಂಡು ನಾಳೆ ಬಂದು ದುಡ್ಡನ್ನ ಈಸ್ಕೊಂಡು ಹೋಗು ಅಂತ ಹೇಳ್ದೆ. ಆಕೆ ಸರಿ ಅಂತ ಇಲ್ಲಿಂದ ಹೋಗಿ ಮುಂದೆ ಇರುವ ಮೆಡಿಕಲ್ ಶಾಪ್ ನಲ್ಲಿ ಏನನ್ನೋ ಪರ್ಚೇಸ್ ಮಾಡಿದ್ಲು ಅಂತ ಇನ್ಫಾರ್ಮ್ ಮಾಡ್ತಾನೆ. ನಂತರ ಮುಂದುವರೆದು, ಸರ್, ಇನ್ನೊಂದು ವಿಷಯವನ್ನ ಹೇಳೋದನ್ನ ಮರೆತು ಬಿಟ್ಟೆ. ಆಕೆ ಇಲ್ಲಿಂದ ಹೊರಡುವಾಗ ಆಕೆ ಮೊಬೈಲ್ಗೆ ಒಂದು ಕಾಲ್ ಬಂತು. ಆಕೆ ರಿಂಗ್ ಟೋನ್ ಕೇಳೋದಕ್ಕೆ ಹೇಗಿತ್ತು ಅಂತ ಅದರ ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾನೆ. ನಂತರ ವಿಜಯ್ ಆ ಮೆಡಿಕಲ್ ಶಾಪ್ಗೆ ಹೋಗಿ ಆ ಮಹಿಳೆ ಯಾವ ಮೆಡಿಸಿನ್ ಅನ್ನ ಪರ್ಚೇಸ್ ಮಾಡಿದ್ಲು ಅಂತ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾನೆ. ಈಗ ವಿಜಯ್ಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಮೆಡಿಕಲ್ ಶಾಪ್ ನವರು ಹೇಳಿದ್ದ ಆ ಮೆಡಿಸಿನ್ಗಳು ಹಾಗೂ ಜುವೆಲ್ಲರಿ ಶಾಪ್ ನವರು ಹೇಳಿದ್ದ ಆ ಮಹಿಳೆಯ ರಿಂಗ್ ಟೋನ್ ಎರಡನ್ನು ಮ್ಯಾಚ್ ಮಾಡಿ ನೋಡಿದಾಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಕಾನ್ಸ್ಟೇಬಲ್ ಆನಂದ ತಾಯಿಗೆ ಹುಷಾರಿರ್ಲಿಲ್ಲ ಅಂತ ವಿಜಯ್ ಟೀಮ್ ನ ಜೊತೆ ಅವನ ತಾಯಿಯನ್ನ ವಿಚಾರಿಸೋದಕ್ಕೆ ಅಂತ ಹೋಗಿದ್ದ ಅಲ್ವಾ? ಆಗ ಜುವೆಲ್ಲರಿ ಶಾಪ್ ನ ಓನರ್ ಹೇಳಿದ್ದ ಅದೇ ರಿಂಗ್ ಟೋನ್ ಅನ್ನ ಆನಂದ್ನ ಹೆಂಡತಿಯ ಮೊಬೈಲ್ ನಲ್ಲಿ ವಿಜಯ್ ಕೇಳಿಸಿಕೊಂಡಿರ್ತಾನೆ. ಹಾಗೂ ಆ ಮೆಡಿಕಲ್ ಶಾಪ್ ನವರು ಹೇಳಿದ ಪ್ರಕಾರ ಆ ಮಹಿಳೆ ಸ್ಟ್ರೋಕ್ ಆಗಿರುವ ಪೇಷಂಟ್ ಗೆ ಕೊಡುವ ಮೆಡಿಸಿನ್ ಅನ್ನ ಪರ್ಚೇಸ್ ಮಾಡಿರ್ತಾಳೆ. ಸೊ ಆನಂದ್ನ ಮನೆಗೆ ಹೋದಾಗ ವಿಜಯ್ಗೆ ಗೊತ್ತಾಗಿರುತ್ತೆ ಆನಂದ್ನ ತಾಯಿಗೆ ಸ್ಟ್ರೋಕ್ ಆಗಿತ್ತು ಅಂತ. ಈಗ ವಿಜಯ್ ತಕ್ಷಣವೇ ಆ ಜುವೆಲ್ಲರಿ ಶಾಪ್ಗೆ ಹೋಗಿ ಆನಂದ್ನ ಹೆಂಡತಿ ಅಂಜನಳ ಫೋಟೋವನ್ನ ತೋರಿಸಿ ವಿಚಾರಿಸಿದಾಗ ಹೌದು ಅಂತ ಗೊತ್ತಾಗುತ್ತೆ. ಈಗ ವಿಜಯ್ಗೆ ಒಂದೇ ಸರಿ ಶಾಕ್ ಆಗಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಕಾನ್ಸ್ಟೇಬಲ್ ಆನಂದ್ಗೆ ಸರಿಯಾಗಿ ಹೊಡಿತಾನೆ. ಫಿನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಆಗಿದ್ದ ಆ ಬಂಗಾರದ ಒಡವೆ ನಿನ್ನ ಹೆಂಡತಿಯ ಬಳಿ ಹೇಗೆ ಬಂತು? ಈಗ ಬೆಚ್ಚಿ ಬಿದ್ದ ಆನಂದ್, ಸರ್, ಏನ್ ಹೇಳ್ತಿದ್ದೀರಾ? ನನ್ನ ಹೆಂಡತಿ ಯಾಕೆ ಕಳ್ಳತನ ಮಾಡ್ತಾಳೆ ಅಂತ ವಾದ ಮಾಡ್ತಾನೆ. ಸ್ನೇಹಿತರೆ, ಈಗ ವಿಜಯ್ ರಿವೀಲ್ ಮಾಡುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ? ಆನಂದ್, ನೀನೊಬ್ಬನೇ ಈ ಕೆಲಸ ಮಾಡಿಲ್ಲ ಅಂತ ನನಗೆ ಗೊತ್ತಿದೆ. ನೀನು ಹಾಗೂ ಕಾನ್ಸ್ಟೇಬಲ್ ವಿನೇಶ್ ಇಬ್ಬರು ಸೇರ್ಕೊಂಡೆ ಈ ಕಳ್ಳತನ ಮಾಡಿರೋದು ತಾನೆ ಅಂತ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಇವರಿಬ್ಬರು ಸೇರ್ಕೊಂಡೆ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ವಿಜಯ್ ಹೇಗೆ ಕಂಡುಹಿಡಿದಿರ್ತಾನೆ ಗೊತ್ತಾ? ಆನಂದ್ನ ಹೆಂಡತಿನೇ ಆ ಜುವೆಲ್ಲರಿಯನ್ನ ತೆಗೆದುಕೊಂಡು ಹೋಗಿದ್ದು ಅಂತ ಕನ್ಫರ್ಮ್ ಆದ ನಂತರ ವಾಪಸ್ ಬಂದು ಆ ಫಿನಾನ್ಸ್ ಕಂಪನಿಯ ಫುಟೇಜ್ ಅನ್ನ ಚೆಕ್ ಮಾಡಿರ್ತಾನೆ. ಸ್ನೇಹಿತರೆ, ಫಿನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಆಗುವ ರಾತ್ರಿ ತುಂಬಾನೇ ಜೋರಾಗಿ ಮಳೆ ಬಂದಿರುತ್ತೆ. ಸೊ ಹಾಗಾಗಿ ಆ ಫಿನಾನ್ಸ್ ಕಂಪನಿಯ ಮುಂದೆ ರಸ್ತೆಯಲ್ಲಿ ನೀರು ನಿಂತಿರುತ್ತೆ. ಆ ನೀರಿನಲ್ಲಿ ರೌಂಡ್ಸ್ಗೆ ಅಂತ ಹೋಗಿದ್ದ ಇವರಿಬ್ಬರ ಪೊಲೀಸ್ ಜೀಪಿನ ಲೈಟಿನ ರಿಫ್ಲೆಕ್ಷನ್ ಕಾಣಿಸಿರುತ್ತೆ. ಹಾಗಾದ್ರೆ ಆ ದಿನ ರಾತ್ರಿ ಕಾನ್ಸ್ಟೇಬಲ್ ವಿನೇಶ್ ಹಾಗೂ ಆನಂದ್ ನಾವು ಬೇರೆ ಕಡೆ ರೌಂಡ್ಸ್ಗೆ ಹೋಗಿದ್ವಿ ಅಂತ ಹೇಳಿದ್ದು ಸುಳ್ಳು ಅಂತ ಕನ್ಫರ್ಮ್ ಆಗಿರುತ್ತೆ. ನಂತರ ಅವರಿಬ್ಬರ ಮೊಬೈಲ್ ಲೊಕೇಶನ್ ಅನ್ನ ಚೆಕ್ ಮಾಡಿದಾಗ ಕನ್ಫರ್ಮ್ ಆಗಿರುತ್ತೆ ಅವರಿಬ್ಬರು ಫಿನಾನ್ಸ್ ಕಂಪನಿಯ ಸುತ್ತಮುತ್ತಾನೆ ಇದ್ರು ಅಂತ. ಈಗ ವಿಜಯ್ಗೆ ತುಂಬಾನೇ ಬೇಜಾರಾಗಿ, ನಿಮ್ಮನ್ನೆಲ್ಲ ನನ್ನ ಫ್ಯಾಮಿಲಿ ರೀತಿ ಟ್ರೀಟ್ ಮಾಡ್ತಿದ್ದೆ, ಆದ್ರೆ ನೀವು ನೋಡಿದ್ರೆ ಈ ರೀತಿಯ ಕೆಲಸವನ್ನ ಮಾಡಿಬಿಟ್ರಲ್ಲ. ನಾನು ತಕ್ಷಣವೇ ಈ ವಿಷಯವನ್ನ ಡಿವೈಎಸ್ಪಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಕಾಲ್ ಮಾಡೋದಕ್ಕೆ ಹೋದಾಗ ಮತ್ತೊಂದು ಶಾಕಿಂಗ್ ಹಾಗೂ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸಬ್ ಇನ್ಸ್ಪೆಕ್ಟರ್ ಕೃಷ್ಣ ವಿಜಯ್
ವಿಜಯ್ನ ಫೋನ್ ಅನ್ನ ಕಿತ್ಕೊಂಡು ಅದನ್ನ ಒಡೆದು ಹಾಕಿ ಬಿಡುತ್ತಾನೆ. ಹಾಗೂ ಅಲ್ಲೇ ಇದ್ದ ಕಾನ್ಸ್ಟೇಬಲ್ ಸತ್ಯ ಕೂಡ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಈಗ ಕೃಷ್ಣ ಅಷ್ಟಕ್ಕೂ ಏನಾಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ತಮ್ಮ ಜೊತೆ ಕೆಲಸ ಮಾಡ್ತಿರುವ ಅರುಳ್ ಡ್ರಗ್ಸ್ ಬಿಸ್ನೆಸ್ ಅನ್ನ ಮಾಡ್ತಿದ್ದಾನೆ ಅಂತ ಆ ಮೂವರು ಹುಡುಗರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾರೆ. ಸೊ ತಕ್ಷಣವೇ ಕೃಷ್ಣ ಹಾಗೂ ಕಾನ್ಸ್ಟೇಬಲ್ ಗಳು ಹೋಗಿ ಅರುಳ್ ನನ್ನ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿರ್ತಾರೆ. ಆಗ ಅರುಳ್ ರಿವೀಲ್ ಮಾಡೋದೇನಂದ್ರೆ, ನಾವು 4 ಜನ ಸೇರ್ಕೊಂಡೆ ಈ ಬಿಸ್ನೆಸ್ ಅನ್ನ ಮಾಡ್ತಿದ್ದೀವಿ. ಆದ್ರೆ ದುಡ್ಡನ್ನ ಹಂಚಿಕೊಳ್ಳುವ ವಿಷಯದಲ್ಲಿ ಜಗಳಾಗಿ ಆ ಮೂವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ಲಂಚದಾಸೆಗೆ ಕೇವಲ ನನ್ನನ್ನ ಮಾತ್ರ ಅರೆಸ್ಟ್ ಮಾಡಿದ್ದೀರಾ ಅಂತ ಸತ್ಯಗೆ ಬೈದು ಬಿಡುತ್ತಾನೆ. ಈಗ ಕಾನ್ಸ್ಟೇಬಲ್ ಸತ್ಯಗೆ ಪಿತ್ತ ನೆತ್ತಿಗೇರಿ ಅರುಳ್ಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆಗ ಮೊದಲೇ ಪೆಟ್ಟು ತಿಂದು ಕೋಪಗೊಂಡಿದ್ದ ಅರುಳ್ ಕೂಡ ಸತ್ಯ ಮೇಲೆ ಕೈ ಮಾಡಿಬಿಡುತ್ತಾನೆ. ಆಗ ಕೋಪಗೊಂಡ 4 ಜನ ಪೊಲೀಸರ ಮೇಲೇನೆ ಕೈ ಮಾಡ್ತೀಯಾ ಅಂತ ಅರುಳ್ಗೆ ಸರಿಯಾಗಿ ಹೊಡೆದು ಅವನನ್ನ ಸಾಯಿಸೇ ಬಿಡುತ್ತಾರೆ. ಈಗ ಈ ವಿಷಯ ಹೊರಗಡೆ ಬಂದ್ರೆ ನಾವೆಲ್ಲ ಜೈಲಿಗೆ ಹೋಗ್ತೀವಿ ಅಂತ ಕೃಷ್ಣ ಒಂದು ಪ್ಲಾನ್ ಮಾಡ್ತಾನೆ. ತಕ್ಷಣ ಅರುಳ್ ಹಾಗೂ ಅವನ ಮೂವರು ಫ್ರೆಂಡ್ಸ್ ಗಳ ಬಗ್ಗೆ ವಿಚಾರಿಸಿದಾಗ ಅವರ ಮೇಲೆ ತಮಿಳುನಾಡಲ್ಲಿ ಒಂದು ರಾಬರಿ ಕೇಸ್ ಫೈಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಕೃಷ್ಣ ಒಂದು ಪ್ಲಾನ್ ಮಾಡಿ ಅನ್ಬು, ಕುಮಾರ್ ಹಾಗೂ ಮಣಿಕಂದನನ್ನ ಸ್ಟೇಷನ್ಗೆ ಕರೆಸಿ ಆ ಫಿನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಮಾಡೋದಕ್ಕೆ ಹೇಳ್ತಾನೆ. ಹಾಗೂ ಅವರ ಕೈಯಲ್ಲಿ ಅರುಳ್ನ ಡೆಡ್ ಬಾಡಿಯನ್ನ ಊರಿನ ಹೊರಗಡೆ ಡಿಸ್ಪೋಸ್ ಮಾಡೋದಕ್ಕೆ ಹೇಳ್ತಾನೆ. ನಂತರ ಡೆಡ್ ಬಾಡಿ ಸಿಕ್ತು ಅಂತ ಎಲ್ಲರೂ ಅದರ ಬಗ್ಗೆನೆ ಮಾತನಾಡ್ತಿರುವಾಗ ಈ ಕಡೆ ಫಿನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಮಾಡಿಸ್ತಾರೆ. ಆದ್ರೆ ಕದ್ದಿದ್ದ ಒಡವೆಗಳನ್ನ ಹಾಗೂ ದುಡ್ಡನ್ನ ಹಂಚಿಕೊಳ್ಳುವ ವಿಷಯದಲ್ಲಿ ಇವರ ಮಧ್ಯ ಗಲಾಟೆ ಆಗುತ್ತೆ. ನಮಗೆ ಕದ್ದಿರುವ ದುಡ್ಡು ಹಾಗೂ ಒಡವೆಗಳಲ್ಲಿ 50% ಶೇರ್ ಅನ್ನ ಕೊಡ್ಲಿಲ್ಲ ಅಂದ್ರೆ ನೀವು ಅರುಳ್ನನ್ನ ಕೊಲೆ ಮಾಡಿರುವ ವಿಷಯವನ್ನ ಎಲ್ಲರ ಮುಂದೆ ಹೇಳಿಬಿಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಸೊ ಇನ್ನೇನಿದೆ, ಈಗ ಮತ್ತೆ 4 ಜನ ಸೇರ್ಕೊಂಡು ಮಣಿಕಂದನ್ ಹಾಗೂ ಅನ್ಬುನನ್ನ ಹೊಡೆದು ಸಾಯಿಸಿ ಬಿಡುತ್ತಾರೆ. ನಂತರ ಕುಮಾರ್ನನ್ನ ಮಾತ್ರ ಜೀವಂತವಾಗಿ ಎಲ್ಲೋ ಒಂದು ಕಡೆ ಬಚ್ಚಿಡ್ತಾರೆ ಹಾಗೂ ಆತ ಕೂಡ ಸತ್ತು ಹೋಗ್ತಾನೆ. ಸ್ನೇಹಿತರೆ, ಇಲ್ಲಿ ಅಷ್ಟಕ್ಕೂ ಕೃಷ್ಣ ಹಾಗೂ ಅವನ ಟೀಮ್ ನ ಪ್ಲಾನ್ ಏನಾಗಿರುತ್ತೆ ಗೊತ್ತಾ? ಅರುಳ್, ಅನ್ಬು, ಕುಮಾರ್ ಹಾಗೂ ಮಣಿಕಂದನ್ ಈ 4 ಜನ ಸೇರ್ಕೊಂಡೆ ಮೊದಲಿಗೆ ಆ ಫಿನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಲಾಸ್ಟ್ ಮೂಮೆಂಟ್ ನಲ್ಲಿ ಅರುಳ್ಗೆ ಭಯ ಆಗಿ ಆತ ಈ ಪ್ಲಾನ್ ನಿಂದ ಎಕ್ಸಿಟ್ ಆಗಿದ್ದಾನೆ. ಆದ್ರೆ ಅರುಳ್ ಹೊರಗಡೆ ತಮ್ಮ ಬಗ್ಗೆಯಲ್ಲಿ ಹೇಳಿಬಿಡ್ತಾನ ಅನ್ನೋ ಭಯಕ್ಕೆ ಅವನನ್ನ ಕೊಲೆ ಮಾಡಿ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿದ್ದಾರೆ ಅನ್ನೋ ರೀತಿ ಸ್ಟೇಜ್ ಮಾಡ್ತಾನೆ. ನಂತರ ಅನ್ಬು, ಮಣಿಕಂದನ್ ಹಾಗೂ ಕುಮಾರ್ ಸೇರ್ಕೊಂಡು ಫಿನಾನ್ಸ್ ಕಂಪನಿಯನ್ನ ಕಳ್ಳತನ ಮಾಡಿದ್ದಾರೆ. ಆದ್ರೆ ಅಷ್ಟು ದುಡ್ಡು ಹಾಗೂ ಒಡವೆಗಳನ್ನ ತಾನೇ ತೆಗೆದುಕೊಳ್ಬೇಕು ಅಂತ ಕುಮಾರ್ ಮಿಕ್ಕ ಇಬ್ಬರನ್ನ ಕೊಲೆ ಮಾಡಿದ್ದಾನೆ. ಸೊ ಕುಮಾರ್ನ ಡೆಡ್ ಬಾಡಿ ಯಾರಿಗೂ ಕೂಡ ಸಿಗದ ಕಾರಣ ಅವನೇ ಕಳ್ಳತನ ಮಾಡಿ ಕೊಲೆಗಳನ್ನ ಮಾಡಿದ್ದಾನೆ ಅಂತ ಎಲ್ಲರೂ ನಂಬುವ ಹಾಗೆ ಸ್ಟೇಜ್ ಮಾಡಿರ್ತಾರೆ. ಹಾಗೂ ಕೃಷ್ಣ ಪಕ್ಕದಲ್ಲೇ ಇದ್ದು ಆ 4 ಜನನೇ ಕಳ್ಳತನ ಮಾಡಿದ್ದಾರೆ ಅನ್ನೋ ರೀತಿ ವಿಜಯ್ ನಂಬುವ ಹಾಗೆ ಎಲ್ಲವನ್ನ ಸೆಟ್ ಮಾಡಿರ್ತಾನೆ. ಹಾಗೂ ಯಾವಾಗ ಮತ್ತು ಎಲ್ಲಿ ಯಾರ್ಯಾರ ಡೆಡ್ ಬಾಡಿಗಳು ಸಿಗ್ಬೇಕು ಅಂತ ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿರ್ತಾರೆ. ಹಾಗೂ ಆ ದಿನ ವಿಜಯ್ ಹಾಗೂ ಬಾಲನ್ ಮೇಲೆ ಅಟ್ಯಾಕ್ ಮಾಡಿದ್ದು ಕಾನ್ಸ್ಟೇಬಲ್ ಆನಂದೇ ಆಗಿರ್ತಾನೆ. ಆದ್ರೆ ಈಗ ಆನಂದ ಹೆಂಡತಿ ಮಾಡಿದ ಒಂದು ಸಣ್ಣ ತಪ್ಪಿನಿಂದಾಗಿ ವಿಜಯ್ಗೆ ಎಲ್ಲ ಕೂಡ ಗೊತ್ತಾಗಿ ಹೋಗಿರುತ್ತೆ. ಈಗ ವಿಜಯ್ ಇಷ್ಟು ದಿನ ಇವರನ್ನೆಲ್ಲ ಇಷ್ಟೊಂದು ನಂಬಿದ್ನಲ್ಲ ಅಂತ ತುಂಬಾನೇ ಎಮೋಷನಲ್ ಆಗ್ತಾನೆ. ಈಗ ಎಲ್ಲ ಸೇರ್ಕೊಂಡು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ವಿಜಯ್ ಮಾತ್ರ ಈ ವಿಷಯವನ್ನ ಡಿವೈಎಸ್ಪಿಗೆ ಇನ್ಫಾರ್ಮ್ ಮಾಡೇ ಮಾಡ್ತೀನಿ ಅಂತ ಹೋಗ್ತಾನೆ. ಹೀಗೆ ವಿಜಯ್ ಹೋಗ್ತಿರುವಾಗ ರಿವೀಲ್ ಆಗುವ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಏನ್ ಗೊತ್ತಾ? ಡಿವೈಎಸ್ಪಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೋಗ್ತಿದ್ದ ವಿಜಯ್ಗೆ ವಿದ್ಯಾ ಕಿಕ್ ಮಾಡ್ತಾಳೆ. ಸ್ನೇಹಿತರೆ, ಇದರರ್ಥ ಇಷ್ಟು ದಿನ ಒಳ್ಳೆವಳು ಅಂದುಕೊಂಡಿದ್ದ ವಿದ್ಯಾ ಕೂಡ ಇವರ ಜೊತೆ ಈ ಪ್ಲಾನ್ ನಲ್ಲಿ ಶಾಮೀಲಾಗಿರ್ತಾಳೆ. ಸೊ ವಿಜಯ್ ಬದುಕಿದ್ರೆ ತಮಗೇನೆ ಪ್ರಾಬ್ಲಮ್ ಅಂದುಕೊಂಡು ಎಲ್ಲ ಸೇರ್ಕೊಂಡು ಅವನಿಗೆ ಸರಿಯಾಗಿ ಹೊಡೆದು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ವಿಜಯ್ ಲಾಸ್ಟ್ ಮೂಮೆಂಟ್ ನಲ್ಲಿ ಸುಧಾರಿಸಿಕೊಂಡು ಎಲ್ಲರಿಗೂ ಸರಿಯಾಗಿ ಹೊಡೆದು ಬಿಡುತ್ತಾನೆ. ಸ್ನೇಹಿತರೆ, ಚಿತ್ರದ ಎಂಡ್ಸಿನಲ್ಲಿ ಕಾನ್ಸ್ಟೇಬಲ್ ಬಾಲನ್ ಹಾಗೂ ರಮ್ಯಾ ಡಿವೈಎಸ್ಪಿ ನ ಕರೆದುಕೊಂಡು ಸ್ಟೇಷನ್ಗೆ ಓಡಿ ಬರ್ತಾರೆ. ಸ್ನೇಹಿತರೆ, ಆ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿದ್ದ ಅಷ್ಟು ಜನ ಪೊಲೀಸರಲ್ಲಿ ಕೇವಲ ಕಾನ್ಸ್ಟೇಬಲ್ ಬಾಲನ್ ಹಾಗೂ ರಮ್ಯಾ ಮಾತ್ರನೇ ಒಳ್ಳೆಯವರಾಗಿರ್ತಾರೆ. ಈಗ ಆ ಸ್ಟೇಷನ್ ನಲ್ಲಿ ಏನಾಯ್ತು ಅಂತ ಗೊತ್ತಾಗ್ತಿದ್ದ ಹಾಗೆ ಡಿವೈಎಸ್ಪಿ ಕೂಡ ತುಂಬಾನೇ ಶಾಕ್ ಆಗ್ತಾರೆ. ಹಾಗೂ ಆ ಕ್ರೈಮ್ ಗಳಲ್ಲಿ ಇನ್ವಾಲ್ವ್ ಆಗಿದ್ದ ಎಲ್ಲ ಪೊಲೀಸರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿ ಬಿಡ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.